ಈ ಹಿಂದೆ ಗಾಯತ್ರಿ ಬಾಲಪತ್ರ ಅನ್ನೋ ಒಂದು ಸಸ್ಯದ ಬಗ್ಗೆ ಉಲ್ಲೇಖ ಮಾಡಿದ್ದೆ. ಗಾಯತ್ರಿ ಬಾಲಪತ್ರಶ್ಚ ಅಂತ ಶಬ್ದಕಲ್ಪದ್ರುಮದಲ್ಲಿ ಅದನ್ನ ಹೇಳ್ತಾರೆ. ಬಾಲ ಅಂದ್ರೆ ಏನು? ಎಳೆಯ ಎಲೆಗಳು ಇದ್ದದ್ದು ಅಂತ ನಾನು ಅವತ್ತು ಹೇಳಿದ್ದೆ ಒಂದು ಪ್ರವಚನದಲ್ಲಿ. ಎಳೆಯ ಎಲೆಗಳಿರೋದು ಅಂತ ಅರ್ಥ ಅಲ್ಲ. ಬಾಲ ಇವ ಕ್ಷುದ್ರಂ ಪತ್ರ, ಸಣ್ಣ ಎಲೆಗಳಿದ್ದು. ಇದು ಖದಿರ ವೃಕ್ಷ ಅಂತ ಹೇಳ್ತಾರೆ. ಗಾಯತ್ರಿ ಬಾಲತನಯ ಅಂತ ಅದನ್ನ ಅಮರಕೋಶದಲ್ಲಿ ಹೇಳ್ತಾರೆ. ಮೂಲ ಶಬ್ದಕಲ್ಪದ್ರುಮಾದಿಗಳಲ್ಲಿ ಇದ್ದದ್ದು ಬಾಲಪತ್ರ ಅಂತ ಇದೆ. ಪತ್ರ ಅಂತ ಇದ್ದದನ್ನು ಪ್ರಾಯ ಯಾರೋ ಬಾಲಪುತ್ರ ಅಂತ ಓದಿಕೊಂಡು ಆ ಪುತ್ರ ಶಬ್ದಕ್ಕೆ ಪರ್ಯಾಯವಾಗಿ ತನಯ ಅನ್ನೋ ಶಬ್ದವನ್ನು ಹೇಳಿರಬೇಕು ಅಂತ ಕಾಣಿಸ್ತದೆ. ಇದು ಹಿರಿಯ ವಿದ್ವಾಂಸರಂತ ಬನ್ನಂಜಿ ಗೋವಿಂದಾಚಾರ್ಯ ಹೇಳಿದ ಮಾತು. ಗಾಯತ್ರಿ ಬಾಲತನಯ ಇತಿ ಅಮರಕೋಶೆ, 2ನೇ ಕಾಂಡದಲ್ಲಿ ವನೌಷಧಿ ವರ್ಗದಲ್ಲಿ ಬರುವಂತ ಮಾತಿದೆ. ಇದಕ್ಕೆ ಕಗ್ಗಲಿ ಮರ ಅಂತ ಹೀಗೆ ಹೇಳ್ತಾರೆ. ತೆರೆಯದ ಮರ ಅಂತ ಹೀಗೇನೋ ಒಂದು ಪರ್ಯಾಯ ಪದ ಬೇರೆ ಇದೆ. ಕಗ್ಗಲಿ ಮರ, ಖದಿರ ವೃಕ್ಷ ಅಂತ ಅದನ್ನು ಹೇಳ್ತಾರೆ. ಹೀಗೆ ಭ್ರಮದ ಮೂಲಕವಾಗಿ ಬಾಲತನಯ ಅನ್ನುವ ಶಬ್ದ ಉಟ್ಕೊಂಡಿರ್ಬೇಕು. ವಸ್ತುತಃ ಅದು ಬಾಲತನಯ ಅಥವಾ ಬಾಲಪುತ್ರ ಅಲ್ಲ, ಅದು ಬಾಲಪತ್ರ. ಯಾಕಂದ್ರೆ ಬಾಲ ಇವ ಕ್ಷುದ್ರಂ ಪತ್ರಂ ಮೆಸಸಹ, ಅದೇ ಸರಿಯಾದ್ದು ಅಂತ ಕಾಣಿಸ್ತದೆ. ಬೇರೆ ಕೋಶಗಳಲ್ಲಿ ನಿಮ್ಗೆ ಎಲ್ಲಾದ್ರೂ ಇದು ಕಂಡ್ರೆ ನೀವು ಕೂಡ ದಯವಿಟ್ಟು ತಿಳಿಸಬೇಕು. ನಮಸ್ಕಾರ.